ಧಾರವಾಡದಲ್ಲಿ ತೋಟಗಾರಿಕಾ ಇಲಾಖೆ ಆಯೋಜಿಸಿದ್ದ ಮಾವು ಮೇಳಕ್ಕೆ ಜಿಲ್ಲಾಧಿಕಾರಿ ದಿವ್ಯಪ್ರಭು ಚಾಲನೆ ನೀಡಿದ್ದಾರೆ. ಮಾವು ಮೇಳಕ್ಕೆ ಚಾಲನೆ ನೀಡಿದ ಬಳಿಕ ಡಿಸಿ ದಿವ್ಯಪ್ರಭು ಅಧಿಕಾರಿಗಳ ಜೊತೆ ಮಾವಿನ ಹಣ್ಣು ತಿಂದು ಖುಷಿಪಟ್ಟರು. ಇನ್ನು ಮಾವು ಮೇಳಕ್ಕೆ ಅಪೋಸ್, ರಸಪುರಿ, ನೀಲಂ, ಮಲ್ಗೋವಾ, ಶುಗರ್ ಬೇಬಿ, ದಿಲಪಸಂದ್, ಕಿಶನ್ ಬಾಗ್, ತೋತಾಪುರಿ, ಸುಂದರಶ, ಪೈರಿ, ಸುವರ್ಣ ರೇಖಾ, ಸಿಂಧು, ನಿರಂಜನ ಸೇರಿದಂತೆ ವಿವಿಧ ತಳಿಯ ಮಾವಿನ ಹಣ್ಣುಗಳು ಮೇಳಕ್ಕೆ ಲಗ್ಗೆ ಇಟ್ಟಿವೆ. ಉಪ್ಪಿನಕಾಯಿ ಹಾಕುವ ಮಾವಿನ ತಳಿಗಳು ಕೂಡ ಮೇಳದಲ್ಲಿ ಸಿಗಲಿವೆ. ಈ ವರ್ಷ ಧಾರವಾಡ ಜಿಲ್ಲೆಯಲ್ಲಿ 29,000 ಟನ್ ಮಾವು ಇಳುವರಿ ಬಂದಿದ್ದು ಬೆಳೆಗಾರರೆಲ್ಲ ಭರ್ಜರಿ ಲಾಭದ ನಿರೀಕ್ಷೆಯಲ್ಲಿದ್ದಾರೆ. ಇವತ್ತು ಮಾವು ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಮೇಳ ಇವತ್ತಿಂದ ಹಿಡಿದು ಅಂದ್ರೆ 13ನೇ ತಾರೀಕು ಮೇಯಿಂದ ಹಿಡಿದು 17ನೇ ತಾರೀಕು ಮೇವರೆಗೆ 5 ದಿವಸಗಳ ಕಾಲ ನಡೆಯಲಿದೆ. ಈ ಒಂದು ಮೇಳ ಪ್ರತಿ ವರ್ಷನೂ ನಾವು ನಡೆಸ್ತಾ ಬಂದಿದ್ದೀವಿ. ಬಟ್ ಸುಮಾರು ಕೆಲವೊಂದು 3-4 ವರ್ಷದಿಂದ ಆಗಿರ್ಲಿಲ್ಲ. ಹಾಗೆ ಹೋದ ವರ್ಷದಿಂದ ಮತ್ತೆ ಅದನ್ನು ನಾವು ಚಾಲನೆ ಕೊಟ್ಟಿದ್ದೀವಿ. ಈ ವರ್ಷನೂ ಕೂಡ ಮಾವು ಬೆಳೆಗಾರರು ಹಾಗೂ ನಮ್ಮ ಸಾರ್ವಜನಿಕರಿಂದ ಬೇಡಿಕೆ ಇದ್ದಿರುವ ಹಿನ್ನೆಲೆಯಲ್ಲಿ ಈ ಒಂದು ಮಾವು ಮೇಳವನ್ನು ಈ ಒಂದು ಸಂದರ್ಭದಲ್ಲಿ ಆಯೋಜನೆಯನ್ನು ನಾವು ಮಾಡಿದ್ದೀವಿ. ಸುಮಾರು 30 ಸ್ಟಾಲ್ಗಳಲ್ಲಿ ಈಗಾಗಲೇ ಮಾವು ಬೆಳೆಗಾರರು ಈಗ ಸ್ಟಾಲ್ಸ್ ಎಲ್ಲ ಕೂಡ ಹಾಕಿದ್ದಾರೆ. ಒಳ್ಳೆಯ ಒಂದು ರೆಸ್ಪಾನ್ಸ್ ಕೂಡ ಇದೆ. ಇದು ರೈತರಿಗೆ ಕೂಡ ಅನುಕೂಲ ಆಗ್ತದೆ, ಮಾವು ಬೆಳೆಗಾರರಿಗೆ. ಅದಲ್ಲದೆ ಸಾರ್ವಜನಿಕರು ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅವ್ರಿಗೆ ಕೂಡ ಕರೆಕ್ಟ್ ಆದ ಒಂದು ಬೆಳೆನಲ್ಲಿ ಇದು ಮಾವು ಸಿಕ್ಕೋದಕ್ಕೆ ಇದು ಒಂದು ಅವಕಾಶ ಆಗ್ತದೆ. ಸೊ ಈಗಾಗಲೇ ನಾವು ಧಾರವಾಡ ಜಿಲ್ಲೆಯಲ್ಲಿ ನೋಡಿದೀವಿ ಅಂದ್ರೆ ಸುಮಾರು 12,000 ಹೆಕ್ಟೇರ್ಗಳಲ್ಲಿ ಮಾವು ಬೆಳೆಯನ್ನು ಬೆಳೀತಾ ಇದ್ದೀವಿ. ಸುಮಾರು 9,000 ರೈತರು ಮಾವು ಬೆಳೆಗಾರರು ನಮ್ಮ ಜಿಲ್ಲೆನಲ್ಲಿ ಇದ್ದಾರೆ. ಈ ಸತಿ ನಾವು ಜಿಲ್ಲೆಯ ಒಂದು ಇಳುವರಿಯನ್ನು ನಾವು ನೋಡಿದಾಗ ಸುಮಾರು 29,000 ಟನ್ಗಳು ನಮಗೆ ಇಳುವರಿ ಆಗಿರುವುದಾಗಿ ತೋಟಗಾರಿಕೆ ಇಲಾಖೆಯವರು ಅಂದಾಜನ್ನು ಮಾಡಿದ್ದಾರೆ. ಈಗ ನಾವು ಸರಾಸರಿಯಾಗಿ ನಾವು ನೋಡಿದ್ರೆ ಸಾಮಾನ್ಯವಾಗಿ ಒಂದು ಏಕರಿಗೆ 4 ಟನ್ ಅಂತ ಇಳುವರಿ ಸಿಗ್ತದೆ. ಬಟ್ ಈ ವರ್ಷ ತಾಪಮಾನದ ಒಂದು ವೈಪರೀತ್ಯದಿಂದ ಸ್ವಲ್ಪ ಇಳುವರಿಯನ್ನು ಕಡಿಮೆಯಾಗಿ ಪರ್ ಏಕರಿಗೆ 1 ಟನ್ ಅಂತ ಸಿಕ್ಕಿದೆ ಎಂಬುದು ಕೂಡ ತೋಟಗಾರಿಕೆ ಇಲಾಖೆಯಿಂದ ನಮಗೆ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಈಗ ಏನು ನಮಗೆ 29,000 ಟನ್ಗಳು ಉತ್ಪನ್ನ ಆಗಿದೆ, ಅದನ್ನು ಒಳ್ಳೆಯ ಒಂದು ಬೆಳೆ ರೈತರಿಗೆ ಸಿಗ್ಬೇಕು ಅಂತ ಒಂದು ಉದ್ದೇಶದಿಂದ ಈ ಒಂದು ಮೇಳವನ್ನು ಕೂಡ ಆಯೋಜನೆ ಮಾಡಿದ್ವಿ. ಅದಲ್ಲದೆ ಈಗ ನಮ್ಮ ಜಿಲ್ಲೆನಲ್ಲಿ ಮಾವು ಅಭಿವೃದ್ಧಿ ಕೇಂದ್ರ ಕೂಡ ಸರ್ಕಾರದಿಂದ ನಮಗೆ ಸ್ಯಾಂಕ್ಷನ್ ಆಗಿದೆ. ಸೊ ಈಗಾಗಲೇ ನಾವು ಕುಂಬಾಪುರ ಅಂತ ಧಾರವಾಡ ತಾಲೂಕಲ್ಲಿ ಕೂಡ ಜಾಗವನ್ನು ಕೂಡ ನಿಗದಿಪಡಿಸಿದೀವಿ. ಅದಕ್ಕೆ 7 ಕೋಟಿ ರೂಪಾಯಿ ಕೂಡ ಸರ್ಕಾರದ ಅನುದಾನ ಬಂದಿದೆ. ಹಾಗಾಗಿ ಆದಷ್ಟು ಶೀಘ್ರ ಇದೊಂದು ಕಟ್ಟಡ ನಿರ್ಮಾಣ ಕಾಮಗಾರಿ ಕೂಡ ಪ್ರಾರಂಭವಾಗಲಿದೆ. ಈ ಒಂದು ಮಾವು ಅಭಿವೃದ್ಧಿ ಕೇಂದ್ರದಿಂದ ಧಾರವಾಡ ಜಿಲ್ಲೆ ಅಲ್ಲದೆ ಈ ಭಾಗದಲ್ಲಿ ಇರುವ ಅಕ್ಕಪಕ್ಕದ ಜಿಲ್ಲೆ ಹಾಗೂ ಈ ಒಂದು ಭಾಗದಲ್ಲಿ ಇರುವ ಎಲ್ಲಾ ಮಾವು ಬೆಳೆಗಾರರಿಗೆ ಕೂಡ ಬೇಕಾಗಿರುವ ಎಲ್ಲ ಸವಲತ್ತನ್ನು ನೀಡುವ ನಿಟ್ಟಿನಲ್ಲಿ ಈ ಒಂದು ಮಾವು ಅಭಿವೃದ್ಧಿ ಕೇಂದ್ರ ಕೂಡ ಸರ್ಕಾರ ವತಿಯಿಂದ ಸ್ಯಾಂಕ್ಷನ್ ಮಾಡಿದ್ದಾರೆ. ಇದರಲ್ಲಿ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಇರ್ಬೋದು, ಆಮೇಲೆ ಹಣ್ಣು ಮಾಡುವಂಥದ್ದು ಹಾಗೂ ರೈತರಿಗೆ ಗ್ರೇಡಿಂಗ್ ಫೆಸಿಲಿಟೀಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.